ಪ್ರಿಯ ವೀಕ್ಷಕರೇ ನಮಸ್ಕಾರ. ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಎಲ್ಲರೂ ಕೂಡ ಅಷ್ಟೇ ಮಾತೃಭಾಷೆಯನ್ನ ಪ್ರೀತಿಸಬೇಕು. ಆದರೆ ಆ ಮಾತೃಭಾಷೆಯ ಹೆಸರಿನಲ್ಲಿ ದುರಾಭಿಮಾನವನ್ನ ಅವಮಾನವನ್ನ ಮಾಡ್ತಕ್ಕಂತಹ ಸಂಸ್ಕೃತಿ ಹೀನ ಕೆಲಸವನ್ನ ಯಾರು ಕೂಡ ಮಾಡಬಾರದು. ಅದರಲ್ಲೂ ಸಹ ಈ ಕಲಾವಿದರು ಎಂಬತಕ್ಕಂತಹ ಒಂದು ವರ್ಗ ಏನಿದೆ, ಈ ಕಲಾವಿದರಿಗೆ ಪ್ರತಿಯೊಂದು ಭಾಷೆಯನ್ನ ಗೌರವಿಸುವ ಸಂಸ್ಕಾರ ಸಂಸ್ಕೃತಿ ಖಂಡಿತವಾಗ್ಲೂ ಸಹ ಇರಲೇಬೇಕು. ಕನ್ನಡವೂ ಸೇರಿದಂತೆ ಅನೇಕ ಭಾರತೀಯ ಭಾಷೆಗಳಲ್ಲಿ ನಟನೆಯನ್ನ ಮಾಡಿರ್ತಕ್ಕಂತಹ ನಟ ಕಮಲ ಹಾಸನ್ ರವರು ಇಂದು ಒಂದು ಕಾರ್ಯಕ್ರಮದಲ್ಲಿ ತಮಿಳು ಭಾಷೆಯನ್ನ ವೈಭವೀಕರಿಸತಕ್ಕಂತಹ ಮತ್ತಿನಲ್ಲಿ ನಮ್ಮ ಕರ್ನಾಟಕ ಚಕ್ರವರ್ತಿ ನಟ ಶಿವರಾಜ್ ಕುಮಾರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಹುದ್ದಟತನವನ್ನ, ದುರಹಂಕಾರದ ಮಾತುಗಳನ್ನ, ತಮಿಳು ಭಾಷೆಯನ್ನ ವೈಭವೀಕರಿಸುವ ಮತ್ತಿನಲ್ಲಿ ಕನ್ನಡದ ಬಗ್ಗೆ ಇವರು ಕೇವಲವಾಗಿ ಮಾತಾಡಿರ್ತಕ್ಕಂಥದ್ದು. ಏನು ಮಾತಾಡಿದ್ದಾರೆ ಅಂತ ಹೇಳಿದ್ರೆ, ಈ ನಮ್ಮ ಕನ್ನಡ ಭಾಷೆ 450ನೇ ಶತಮಾನದಲ್ಲಿ ಬಂದಿರತಕ್ಕಂತಹ ನಮ್ಮ ಕನ್ನಡ ಭಾಷೆ ದಕ್ಷಿಣ ಭಾರತದಲ್ಲೇ ಕನ್ನಡ ಶಾಸನಗಳಿಂದಲೇ ಗುರುತಿಸಿಕೊಂಡಿರ್ತಕ್ಕಂತಹ 300ಕ್ಕೂ ಹೆಚ್ಚು ಶಾಸನಗಳು ಕನ್ನಡದಲ್ಲಿ ಇರುವ ನಮ್ಮ ಕನ್ನಡ ಭಾಷೆ ಸಾಹಿತ್ಯದ ವೈಭವ, ಪಂಪ, ರನ್ನ, ಕುವೆಂಪು, ಬೇಂದ್ರೆ, ತಾರಾಸು ಇಂತಹ ಸಾಹಿತ್ಯ ಭೀಮರುಗಳು ಕನ್ನಡದ ಹೆಮ್ಮೆ ಹಾಗೂ ನಮ್ಮ ಕನ್ನಡದ ಭಾಷೆ ಜ್ಞಾನದ ಭಾಷೆ, ಕ್ಲಾಸಿಕಲ್ ಲ್ಯಾಂಗ್ವೇಜ್ ಎಂಬತಕ್ಕಂತಹ ಬಿರುದನ್ನ ಪಡೆದಿರ್ತಕ್ಕಂತಹ ಭಾಷೆಯ ಬಗ್ಗೆ ಈ ತಮಿಳಿಗ ಕಮಲ್ ಹಾಸನ್ಗೆ ಏನ್ ಗೊತ್ತಿದೆ ಈತ ಹೇಳ್ತಾ ಹೋಗ್ತಾನೆ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಈ ತಮಿಳು ಭಾಷೆಯಿಂದ ಕನ್ನಡ ಹುಟ್ಕೊಂಡಿದೆ ಅಂತೆ, ಹಾಗಾಗಿ ನೀವು ಕೂಡ ನಮ್ಮವರು, ಇದು ಶಿವರಾಜ್ ಕುಮಾರ್ ರವ್ರನ್ನ ಕೂರಿಸ್ಕೊಂಡು ಹೇಳಿರ್ತಕ್ಕಂತಹ ಮಾತು. ಈ ತಮಿಳು ಭಾಷೆಯಿಂದ ಕನ್ನಡ ಹುಟ್ಕೊಂಡಿದೆ, ಕನ್ನಡಕ್ಕೆ ಮೂಲ ಯಾವುದಪ್ಪ ಅಂತ ಹೇಳಿದ್ರೆ ತಮಿಳು ಭಾಷೆಯಾಗಿದೆ, ಹಾಗಾಗಿ ನೀವು ಕೂಡ ನಮ್ಮವರು, ನಮಗೆ ಬಹಳ ಅಭಿಮಾನ ಇದೆ ನಿಮ್ಮ ಬಗ್ಗೆ, ಕನ್ನಡದ ಬಗ್ಗೆ ಅಂತೇಳಿ ಹೇಳ್ತಕ್ಕಂತಹ ಮಾತನ್ನ ಈ ಅವಿವೇಕಿ ಒಂದು ಸಲ ಒಂದು ಧರ್ಮದ ಬಗ್ಗೆ ಮಾತಾಡಿದ್ರೆ ಇನ್ನೊಂದ್ಸಲ ಇನ್ನೊಂದು ಧರ್ಮದ ಬಗ್ಗೆ ಮಾತಾಡ್ತಾನೆ. ಧರ್ಮಹೀನದ ಮನಸ್ಥಿತಿಯನ್ನ ಇಟ್ಕೊಂಡಿರ್ತಕ್ಕಂತಹ ಈ ಕಮಲ ಹಾಸನ್ ರವರು ಈ ರೀತಿಯಾಗಿರ್ತಕ್ಕಂತಹ ಉದ್ದಟತನವನ್ನ ಮಾತಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಕನ್ನಡಿಗರ ಮನಸ್ಸನ್ನ, ಕನ್ನಡಿಗರನ್ನ ಕೆರಳಿಸ್ತಕ್ಕಂತಹ ಮಾತುಗಳನ್ನ ಕಮಲ ಹಾಸನ್ ರವರು ಇವತ್ತಿನಿಂದ ಆಡಿದ್ದಾರೆ. ಖಂಡಿತವಾಗ್ಲೂ ಕೂಡ ಕಮಲ ಹಾಸನ್ ರವರು ಕನ್ನಡಿಗರ ಋಣವನ್ನ ಹಿಡ್ಕೊಂಡು ಈ ಮಾತನ್ನ ಆಡಿರ್ತಕ್ಕಂಥದ್ದು. ಆತ ಯಾವುದೇ ಭಾಷೆಯನ್ನ ಪ್ರೀತಿಯನ್ನ ಮಾಡಲಿ, ಬೇರೆ ಭಾಷೆಯನ್ನ ಗೌರವಿಸಬೇಕು, ಅದು ಕಲಾವಿದರ ಕರ್ತವ್ಯ. ಆ ಒಂದು ಸಂಸ್ಕೃತಿ ಇಲ್ಲ, ಸಂಸ್ಕಾರ ಇಲ್ಲದ ಕಮಲ ಹಾಸನ್ ಬಗ್ಗೆ ಏನನ್ನ ಮಾತಾಡಲಿಕ್ಕೆ ಆಗುತ್ತೆ? ಭಾರತವೂ ಸೇರಿದಂತೆ ವಿಶ್ವದ 16 ಕಡೆಗಳಲ್ಲಿ ಕನ್ನಡದ ಹೆಗ್ಗುರುತು ಶತಮಾನಗಳಿಂದಲೂ ಸಹ ಜಗತ್ತಿಗೆ ಸಾರ್ಥಕವಾಗಿದೆ. ಜಗತ್ತಿನ ಭಾಷೆಗಳಲ್ಲಿ ಕನ್ನಡಕ್ಕೆ ಸರ್ವಶ್ರೇಷ್ಠ ಭಾಷೆ ಅಂತೇಳಿ ಮಾನ್ಯತೆಯೂ ಸಹ ಇದೆ ಎಂಬತಕ್ಕಂತಹ ಕನಿಷ್ಠ ತಿಳುವಳಿಕೆಯೂ ಸಹ ಇಲ್ಲದ ಈ ಕಮಲ ಹಾಸನ್ ರಂತಹ ಸಂಕುಚಿತ ವ್ಯಕ್ತಿತ್ವ ಇರುವ ದುರಾಭಿಮಾನಿ ವ್ಯಕ್ತಿಗಳಿಗೆ ಇದ್ರ ಬಗ್ಗೆ, ಕನ್ನಡದ ಬಗ್ಗೆ, ನಮ್ಮ ಕನ್ನಡಿಗರ ಮನಸ್ಸಿನ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ ಏನ್ ಗೊತ್ತಿದೆ? ಹೋಗ್ಲಿ, ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ತಮಿಳಿಗೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಅದ್ರ ಬಗ್ಗೆ ಆದ್ರೂ ಸಹ ಈ ಕಮಲ ಹಾಸನ್ಗೆ ಗೊತ್ತಿದೆಯಾ? ಅವಹೇಳನವನ್ನ ಮಾಡುವ ಮುನ್ನ ಕನ್ನಡದ ಚಿತ್ರಗಳಲ್ಲೂ ನಟಿಸಿರ್ತಕ್ಕಂತಹ ಕಮಲ ಹಾಸನ್ ರವರು ಕನ್ನಡವನ್ನ, ಕನ್ನಡಿಗರ ಋಣ ಸಹ ತನ್ನ ಮೇಲಿದೆ ಎಂಬತಕ್ಕಂತಹ ಒಂದು ಔದಾರ್ಯವನ್ನೇ ಮರೆತಂತೆ ಉಪಕಾರ ಸ್ಮರಣೆ ಇಲ್ಲದ ವ್ಯಕ್ತಿತ್ವ ಇವತ್ತಿನ ಅವರ ಮಾತಿನ ಹುದ್ದಟತನದಲ್ಲಿ ಕಂಡು ಬಂದಿದ್ದು ಬಹಳ ಸ್ಪಷ್ಟವಾಗಿ ನಮಗೆ ಗೋಚರ ಆಗ್ತಾ ಇದೆ. ನೋಡಿ, ಈ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ, ಕಮಲ್ ಹಾಸನ್ ರವರು ನಮ್ಮ ದಕ್ಷಿಣ ಭಾರತದಲ್ಲಿ ಬಹಳ ಸಾಮರಸ್ಯವನ್ನ ಬೆಸೆಯಬೇಕಾಗಿರ್ತಕ್ಕಂತಹ ಒಂದು ಅದ್ಭುತ ನಟ. ಅದರಲ್ಲಿ ಮಾತೆಲ್ಲ, ನಾವು ಕಲಾವಿದರುಗಳನ್ನ ಏಳಿಸ್ತಕ್ಕಂಥದ್ದು, ಅವಮಾನ ಮಾಡ್ತಕ್ಕಂತಹ ಕೆಲಸವನ್ನ ಖಂಡಿತ ಕೂಡ ಯಾವ ಕನ್ನಡಿಗರು ಸಹ ಮಾಡೋದಿಲ್ಲ. ದಕ್ಷಿಣ ಭಾರತದಲ್ಲಿ ಬಹಳ ಸಾಮರಸ್ಯವನ್ನ ಬೆಸೆಯಬೇಕಾಗಿದ್ದಂತಹ ಈ ಒಂದು ಕಲಾವಿದನೇ
ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಹಿಂದೂ ಧರ್ಮದ ಬಗ್ಗೆ ಅವಹೇಳನವಾಗಿ ಮಾತಾಡ್ತಾ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆದರೆ ಇದೀಗ ನಮ್ಮ 6.5 ಕೋಟಿ ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕ್ತಕ್ಕಂತಹ ಕೆಲಸವನ್ನ, ನಮ್ಮ 6.5 ಕೋಟಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಕೊಳ್ಳೆ ಇಟ್ಟು ಕನ್ನಡಿಗರನ್ನ ಅಪಮಾನ ಮಾಡಿದ್ದಾರೆ. ಈ ಕೂಡಲೇ ಕಮಲ ಹಾಸನ್ ರವರು ಖಂಡಿತ ಕೂಡ ಇದರ ಬಗ್ಗೆ, ಕನ್ನಡ ಪರ ಹೋರಾಟಗಾರರು ಖಂಡಿತ ಕೂಡ ಇದರ ಬಗ್ಗೆ ದೊಡ್ಡ ದಿಟ್ಟ ನಿರ್ಧಾರವನ್ನೇ, ದಿಟ್ಟ ಒಂದು ಮುಂದೆ ಹೆಜ್ಜೆಯನ್ನೇ ಹಿಡಿತಾರೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಈತ ಈಗಲೇ ಕನ್ನಡಿಗರ ಬಗ್ಗೆ, ಕನ್ನಡದ ಬಗ್ಗೆ, ಕನ್ನಡ ಅಭಿಮಾನಿಗಳ ಬಗ್ಗೆ, ಕನ್ನಡಿಗರಿಗೆ ಈತ ಕ್ಷಮೆಯನ್ನ ಕೇಳಿದ್ರೇನೆ ಆತನಿಗೆ ಉಳಿಗಾಲ ಎಂಬತಕ್ಕಂಥದ್ದು ಆತನಿಗೆ ಬಹಳ ಅರ್ಥ ಆಗಬೇಕಾಗಿದೆ. ಈ ಒಂದು ಪರಿಸ್ಥಿತಿಯಲ್ಲಿ ಯಾವ ಭಾಷೆಯಿಂದ ಹುಟ್ಟಿತು ಅಂತ ಹೇಳಲಿಕ್ಕೆ ಕಮಲ ಹಾಸನ್ ರವರೇನೋ ಇತಿಹಾಸ ತಜ್ಞರೇನೋ ಅಲ್ಲ. 2,500 ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಇರತಕ್ಕಂತಹ ನಮ್ಮ ಕನ್ನಡ ಭಾಷೆ ಭಾರತದ ಭೂಪಟದಲ್ಲಿ ಯಾವ ರೀತಿಯಾಗಿ ಸಮೃದ್ಧವಾಗಿ ಸಂಕೇತವನ್ನ ಮಾಡಿಕೊಂಡಿದೆ, ತನ್ನ ಪ್ರಾತಿನಿಧ್ಯವನ್ನ, ಸೌಹಾರ್ದತೆಯನ್ನ ಯಾವ ರೀತಿಯಾಗಿ ಪ್ರದರ್ಶನವನ್ನ ಮಾಡಿಕೊಂಡಿದೆ ಅಂತೇಳಿ ಆತನಿಗೆ ಯಾರು ಕೂಡ ಅರ್ಥವನ್ನ ಮಾಡಿಸ್ಬೇಕಾಗಿಲ್ಲ. ಆತ ಎಲ್ಲಾ ಬಲ್ಲವನಾಗಿ ಕನ್ನಡ ಭಾಷೆಯ ದ್ವೇಷಿಗಳಂತೆ ಆತ ಇವತ್ತು ಮಾತಾಡಿರ್ತಕ್ಕಂಥದ್ದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕ್ಷಮಾಪಣೆ ಇರೋದಿಲ್ಲ. ಕನ್ನಡ ನಾಡು ನುಡಿ ಜಲ ವಿಚಾರಗಳು ಬಂದಾಗ ಕನ್ನಡಿಗರು ಬಲಿಯನ್ನ ಕೊಡ್ತಾರೆ ಬಿಟ್ರೆ ಸ್ವಾಭಿಮಾನವನ್ನ ಬಿಡುವುದಿಲ್ಲ ಎಂಬತಕ್ಕಂತಹ ಮಾತನ್ನ ಹೇಳ್ತಾ, ದಯಮಾಡಿ ಕನ್ನಡಿಗರು ಹಾಗೆ ಕನ್ನಡಿಗರ ಮನಸ್ಸು ಏನು ಕೆದಕಿದಿರಿ ಇವತ್ತು ಕಮಲ ಹಾಸನ್ ರವರೇ, ದಯಮಾಡಿ ನೀವು ಕ್ಷಮೆಯನ್ನ ಕೇಳಲೇಬೇಕಂತ ಹೇಳ್ತಾ ಎಲ್ಲ ಕನ್ನಡಿಗರಿಗೆ ಈ ಅಚ್ಚ ಕನ್ನಡಿಗನ ಬಿಚ್ಚು ಮನಸ್ಸಿನ ನಮಸ್ಕಾರ ತಿಳಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಬಂಧುಗಳೇ.